ಬ್ರದರ್ ಹೇಳಿ, ನಿಮ್ಮ ಅಕ್ಕ ಅವರು ನನ್ನ ಹೆಸರು ಹುಕುಂ ಸಿಂಗ್ ರಾಣಾ. ನಾನು ಲಿಂಕ್ ರೋಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಅಕ್ಕ ಅಲ್ಲಿ ಬಂದ್ರು ನನ್ನ ಜೊತೆ ಇದಕ್ಕೆ ಸ್ಟೇ ಮಾಡಕ್ಕೆ. ಆಲ್ಮೋಸ್ಟ್ ನಾನು ಅಲ್ಲಿ 3 to 4 months ಕೆಲಸ ಮಾಡಿದೆ. ಆ ಜೊತೆಯಲ್ಲಿ ನಮ್ಮ ಅಕ್ಕ ನನ್ನ ಜೊತೆ 3 months ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟರ್ ಬಂತು ಫ್ಯಾಷನ್ ಫ್ಯಾಕ್ಟರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದ್ರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನಮ್ಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸೈನ್ ಮಾಡಿ ನಾನು ಬ್ಯಾಕ್ ಕಡೆ ಹೊರಟೋಗ್ಬಿಟ್ಟೆ. ಸರಿನಾ? ಅದಾದ್ಮೇಲೆ ಇವರು ನಮ್ಮ ಅಕ್ಕ ಮಾಡಿದ್ರು, ಅಲ್ಲಿ ಹಿಂದಗಡೆ ಗೊಟ್ಟಲಿ ಪಾಯಸ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿದ್ರು ಅವರು. ಸರಿನಾ? ಸೊ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಅವ್ರ ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಜಗಳ ಮಾಡಿದ್ರು, ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟ್ ಪೂಜಾ ಮತ್ತೆ ಕಾಜಲ್ ಪರಿಚಯ ಆದ್ರು. ಮತ್ತೆ ಎಷ್ಟೊಂದು ಜನ ಹುಡುಗರಿದ್ರು, ಅವ್ರು ತುಂಬಾ ಕಾಲ್ ಮಾಡ್ತಾ ಇದ್ರು. ಯಾರೋ ಜೊತೆ ಜಗಳ ಆಗಿದೆ, ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 month ಜುಲೈ ತಿಂಗಳಲ್ಲಿ ನಾನು 22ಗೆ ನಾನು ಅಕ್ಕ ಮನೆಗೆ ಹೋದೆ. ಆಲ್ಮೋಸ್ಟ್ ನಾನು ಅಕ್ಕ ಜೊತೆ ನಾನು 3 to 4 weeks ಸ್ಟೇ ಮಾಡಿದೆ ಅಕ್ಕ ಜೊತೆ. ನಮ್ಮ ಜೊತೆ ನನ್ನ ವೈಫ್ ಬೇರೆ ಇದ್ರು. ಸರಿನಾ? ಅದಾದ್ಮೇಲೆ ನಾನು ಕಾಯಲ್ಲಿ ಬಿದ್ದೆ. ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾರಲ್ಲ, ಸ್ಕ್ಯಾನ್ ಮಾಡ್ಬೇಕಂತ ನಾವು ಅಲ್ಲಿಂದ ನೆನ್ಮಂಗ್ಲ ಹೊರಟೋಗ್ಬಿಟ್ಟು. ಆಮೇಲೆ ರಕ್ಷಾ ಬಂಧನ್ ಬಂತು August 15 ಅಲ್ಲಿ. ಅಕ್ಕ ತುಂಬಾ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಎಲ್ಲ ಪ್ಲಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ತಿರ್ಬೇಕಾಗಿದೆ ಅಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ August 15 ಕ್ಯಾನ್ಸಲ್ ಆಯ್ತು ಅಂತ ಅಕ್ಕ ಹೇಳಿದ್ರು ನಮ್ಗೆ. ಸೊ ಆ ಟೈಮಲ್ಲಿ ಅಕ್ಕ ಇದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ರು, TL ಆಗಿದ್ರು ಅಲ್ಲೇ ಫ್ಯಾಷನ್ ಫ್ಯಾಕ್ಟರಿಯಲ್ಲೇನೆ. ಸೊ ಅವ್ರ ಜೊತೆ ಅಂಡರ್ ತುಂಬಾ ಜನ ಹುಡುಗರು ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಜಾಸ್ತಿ ಈಗ ಅಂದ್ರೆ ಈಗ ಅವ್ರ ಮ್ಯಾನೇಜರ್ಸ್ ಡೌಟ್ ಇದ್ದಿದ್ದ ಮ್ಯಾನೇಜರ್ಸ್ ಅವ್ರ ನಂಬರ್ ಕೊಟ್ಟೆ ನಾನು. ಹಳೆ ಮ್ಯಾನೇಜರ್ ಇದ್ರು ಶಶಿಧರ್ ಅಂತ. ಯಾರು? ಅಶ್ರಫ್ ಗೊತ್ತಿಲ್ಲ. ಆಕ್ಚುಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಅವ್ರ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇರಿದ್ರು, ಹೆಸರು ಎಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ನಾನು ಲಾಸ್ಟ್ ಮಾತಾಡಿದ್ದು ಅಂದ್ರೆ 21. ಆಮೇಲೆ ಮಾತಾಡಿಲ್ಲ ನಾನು. ಅಕ್ಕ ಆಫ್ಲೈನ್ ಹೋಗಿದ್ದು ಇದು September 4. ಆಮೇಲೆ ಅವ್ರು ಆನ್ಲೈನ್ ಬರ್ಲೇ ಇಲ್ಲ. ಸೊ ನಾವು ಈಗ ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾರೆ, ನಮ್ಮ ಡ್ಯಾಡಿ ಆಪರೇಷನ್ ಬೇರೆ ಮಾಡ್ತಾ ಇದ್ರು. ನಾವು ಬಿಸಿ ಆಗ್ಬಿಟ್ಟು ಇವ್ರ ಕಡೆ ನಮ್ಗೆ ಗಮನನೇ ಕೊಡ್ಲಿಲ್ಲ. ನಮ್ಮ ಮಮ್ಮಿ ಬಂದ್ರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲಿ ಹೋದ್ರು ಗೊತ್ತೇ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಈ ತರ ಆಗಿದೆ. ಬಿಲ್ಡಿಂಗ್ ಓನರ್ ಕಾಲ್ ಮಾಡಿದ್ರು, ನಿಮ್ಮ ಅಕ್ಕ ಮನೆಯಿಂದ ಸ್ಮೆಲ್ ಬರ್ತಾ ಇದೆ, ಫ್ರಿಜ್ ಅಲ್ಲೇನೋ ತರಕಾರಿ ಕೊಳ್ತಾಗಿರು ಬನ್ನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಹೋದ್ವು. ಅವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ ಮತ್ತೆ ನಮ್ಮ ದೊಡ್ಡಕ್ಕ ಇಬ್ರು ಬೆಳಗ್ಗೆ ಹೋದ್ರು. ಆ ಟೈಮ್ ಓನರ್ ಕೀ ಕೊಡ್ಲಿಲ್ಲ. ಬಟ್ ಅವ್ರು ಕೀ ಹೆಂಗೋ ತೆಗ್ದಿದ್ದಾರೆ. ಓಪನ್ ಮಾಡಿದಾಗ ನೋಡಿದಾಗ ಫ್ರಿಜ್ ಓಪನ್ ಚೆಕ್ ಮಾಡಿದಾಗ ಪೂರ್ತಿ ಬಾಡಿ ಪೀಸ್ ಆಗಿ ಕಟ್ ಆಗಿರೋದು ನೋಡಿದ್ದಾರೆ. ನನ್ನ ಹೆಸರು ಹುಕುಂ ಸಿಂಗ್ ರಾಣಾ.